ನಮಸ್ಕಾರ. ನೋಡಿ, ಇವತ್ತು ನಾವು ಲಾಸ್ ಏಂಜಲೀಸ್ನಲ್ಲಿ ರಾತ್ರಿ ಉಳಿದುಕೊಂಡು ಈಗ ಬೆಳಿಗ್ಗೆ ಗಂಟೆ ಸಾಧಾರಣ 10 ಆಯ್ತು ಈಗ. ಹಾಗೆ ಇವನ ಮಗನ ಕಾಲೇಜಿನ ಹತ್ತಿರಕ್ಕೆ ಅಂದರೆ ಮಗ ಕಲಿತ ಕಾಲೇಜು, ಈಗ ಅಲ್ಲಿ ಓಲ್ಡ್ ಸ್ಟೂಡೆಂಟು. ಆದರೂ ಒಮ್ಮೆ ಇಲ್ಲಿವರೆಗೆ ಬಂದ ಕಾರಣ ಇವನ ಕೊನೆಕೇಶನ್ಗೆ ಬರಲಿಕ್ಕೆ ಆಗಲಿಲ್ಲ ನಮಗೆ ಕೋವಿಡ್ನ ಕಾರಣದಿಂದ. ಆದ ಕಾರಣ ಈಗಾದರೂ ಒಮ್ಮೆ ನೋಡಿ ಬರುವ ಅಂತ ಹೇಳಿಕೊಂಡು ಒಮ್ಮೆ ಹೋಗಿ ಬರ್ತೇವೆ. ಮತ್ತು ಅದರ ನಂತರ ಹಾಲಿವುಡ್ಡಿನ ಆ ಜಾಗವನ್ನು ಒಮ್ಮೆ ಭೇಟಿ ಮಾಡಲಿಕ್ಕಿದೆ. ಮತ್ತೆ ಅಲ್ಲಿ ಬೆವರ್ಲಿ ಹಿಲ್ಸ್ ಅಲ್ಲಿ ಇತ್ತು ಅಂತ ನನಗೆ ಗೊತ್ತಿಲ್ಲ ಸ್ಪೆಷಲ್ ಆಗಿ. ಅದು ಮತ್ತೆ ಮತ್ತೆ ಎಲ್ಲ ಹೇಳ್ತೇನೆ. ಆಯ್ತು, ಮತ್ತೆ ಕಾಣುವ. ನೋಡಿ, ಇದು ಬೆವರ್ಲಿ ಹಿಲ್ಸಿನ ಮತ್ತೊಂದು ಭಾಗ, ಅಂದರೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾಕ್ಕೆ ಹೋಗುವಾಗ ಸಿಗುವಂಥ ಜಾಗ ಇದು. ದೊಡ್ಡ ಫಿಲ್ಮ್ ಸ್ಟಾರ್ಗಳು ಹಾಗೂ ಅತಿ ಶ್ರೀಮಂತ ವ್ಯಕ್ತಿಗಳು ವಾಸಿಸುವಂತಹ ಜಾಗ ಇದು. ಮತ್ತು ಇದು ಡೌನ್ ಟೌನ್ನಿಂದ 20 ನಿಮಿಷದ ಬಸ್ ಪ್ರಯಾಣ. ಅಲ್ಲಿ ಸಿಟಿ ಬಸ್ ಇದೆ. ಹಾಗೆ ನೋಡಿ, ಇಲ್ಲೆಲ್ಲ ಮನೆಗಳಿಗೆ ಪೂರ್ಣ ಈ ಹೂ ಬಳ್ಳಿಗಳಿಂದ ನೋಡಿ ಕವರ್ ಮಾಡಿ ಎಲ್ಲ ಮುಚ್ಚಿಟ್ಟಿರ್ತಾರೆ, ಅಂದರೆ ಕಾಣದಾಗೆ ಮಾಚಿರ್ತಾರೆ. ನಮ್ಮಲ್ಲೆಲ್ಲಾದರೆ ಮನೆಗಳನ್ನು ಎದುರಿನಿಂದ ಕಾಣುವ ಥರ, ಎಲ್ರಿಗೂ ಕಾಣುವ ಥರ ಮಾಡಿ ಇಟ್ಟಿರ್ತಾರೆ. ಇಲ್ಲಿ ಗೌಪ್ಯತೆಗೆ ಬೇಕಾಗಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಇವಾಗ ನಾವು ಮುಂದೆ ಬಂದು ಇವಾಗ ಇನ್ನೀಗ ನಾವು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಂತ ಹೇಳಿಕೊಂಡು, ಅದು ಸಾಧಾರಣ ನಾವು ವಸತಿ ಮಾಡಿದಲ್ಲಿದ್ದ ಒಂದು 1/4 ಗಂಟೆ ಸಮಯ ತಗೊಂಡಿದೆ. ಹಾಗೆ ನೋಡಿ, ಅಲ್ಲಿಗೆ ಬರುವಾಗ ಇದಿಕೊಳ್ಳಿ, ಭಿಕ್ಷುಕರು ಅಲ್ಲಿ ಅಂತ ಹೇಳಿದರೆ ಹೋಮ್ಲೆಸ್ಗಳು ತುಂಬ ಇರುವಂಥ ಜಾಗ. ಅದು ಅಮೇರಿಕಾದಲ್ಲಿ ತುಂಬ ಬೇಸರವಾಗೋ ವಿಷಯ ಇದು. ಅಂದರೆ ಎಷ್ಟು ಶ್ರೀಮಂತವಾಗಿದ್ದರೂ ನೋಡಿ, ಇವರು ಅಲ್ಲಿಯೂ ಮನೆ ಇಲ್ಲದೆ ನೋಡಿ ರಸ್ತೆ ಬದಿಯಲ್ಲಿ ಹೇಗಿದ್ದಾರೆ ಅಂತ ಹೇಳಿಕೊಂಡು, ಅವರಿಗೆ ಕೆಲವರು ಉದಾರವಾಗಿ ಊಟ ಕೊಡುವವರಿದ್ದಾರೆ. ಅದನ್ನು ಈಗ ಕಾಣ್ಬೋದು. ನೋಡಿ, ಇದು ಮಾತ್ರ ನಾನು ವಿಡಿಯೋ ಮಾಡಿದ ತಪ್ಪಿನಿಂದಾಗಿ ಹಾಗೆ ಕಾಣ್ತದೆ. ನೋಡಿ, ಸ್ವಲ್ಪ ಮೊಬೈಲನ್ನು ನೀವು ಅಡ್ಡ ಹಿಡಿದು ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಗೋಚರಿಸ್ತದೆ. ಅಂದರೆ ಎಷ್ಟೋ ದುರ್ವ್ಯಸನಗಳಿಂದಲೂ ಮನೆ ಮಠ ಕಳೆದುಕೊಂಡವರಿದ್ದಾರೆ. ಮತ್ತು ನಮ್ಮಲ್ಲಿ ಹಾಗೆ ಕುಟುಂಬ ಜೀವನ ನಮ್ಮಲ್ಲಿಗೂ ತುಂಬ ವ್ಯತ್ಯಾಸ ಇದೆ. ಹಾಗೆ ಹೇಳಿಕೊಂಡು ನಮ್ಮಲ್ಲಿಯೂ ಬೇಕಾದಷ್ಟು ಜನ ಭಿಕ್ಷುಕರನ್ನು ಕಾಣಬಹುದು. ಆದರೆ ಇಲ್ಲಿಯವರ ಸ್ಥಿತಿ ಅತಿ ಭೀಕರತೆಯಿಂದ ಕೂಡಿದೆ. ಅದು ಅಂತ ಹೇಳಿದರೆ, ಇಲ್ಲಿ ಈ ಮನೆ ಮಠ ಕಳೆದುಕೊಂಡವರು ಸ್ವಲ್ಪ ಅಪಾಯಕಾರಿ ವ್ಯಕ್ತಿಗಳು ನಮ್ಮಲ್ಲಿಗಿಂತಲೂ. ಇಲ್ಲಿಯ ಕಾನೂನು ತುಂಬ ಅವರಿಗೆ ಆಗುವಾಗ ಸ್ವಲ್ಪ ಸಡಿಲ ಇದೆ. ನೋಡಿ, ಇದೀಗ ಯೂನಿವರ್ಸಿಟಿಯ ನಾವು ಹೊರಗಡೆಯಾಗಿ ನಾವೀಗ ಹೋಗ್ತಾ ಇದ್ದೇವೆ. ಕ್ಯಾಂಪಸ್ಸಿನ ಒಳಗೆ ತಲುಪಿಕೊಂಡು ಬಂತು. ನೋಡಿ, ಇದೆಲ್ಲ ಕಾಣುವಂಥ ಬ್ರೌನ್ ಕಲರ್ನ ಬಿಲ್ಡಿಂಗ್ಗಳು ಪೂರ್ಣ ಈ ಯೂನಿವರ್ಸಿಟಿಗೆ ಸೇರಿದಂಥದ್ದು. ಸಾಧಾರಣ 100 ಬಿಲ್ಡಿಂಗ್ಗಳು ಈ ಥರದ್ದು. ಸಾಧಾರಣ ಒಟ್ಟು ಹೆಚ್ಚು ಕಡಿಮೆ ಒಂದು 250 ಮತ್ತು 80 ಎಕರೆ ಮೆಡಿಕಲ್, ಒಟ್ಟು 330 ಎಕರೆ ಜಾಗದಿಂದ ಒಳಗೊಂಡಂತಹ ಇದು ಯೂನಿವರ್ಸಿಟಿ ಕ್ಯಾಂಪಸ್ ಇವರದ್ದು. ಇಲ್ಲಿ ಅಂದರೆ ಈ ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ಒಂದು ಊಟ ತಿಂಡಿಗಳಿಗೆ ಬೇಕಾಗುವಂಥ ಅಂಗಡಿಗಳು ವಗೈರೆ ಸರ್ವವೂ ಇಲ್ಲಿ ಲಭ್ಯ ಅಂತ ಜಾಗ ಇದು. ನೋಡಿ, ನಮಗೆ ವಾಹನವನ್ನು ಇಲ್ಲಿ ಪಾರ್ಕಿಂಗ್ ಮಾಡಿ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಮಾಡಿದೆವು. ನಾವು ಒಳಗೆ ಹೋಗಲಿಲ್ಲ. ಅಲ್ಲಿ ಪಾರ್ಕಿಂಗ್ ಎಲ್ಲ ರಸ್ತೆ ಬದಿಯಲ್ಲೇ ಮಾಡ್ತಾರೆ. ಹಾಗೆ ಅಲ್ಲಿಟ್ಟು ನಾವು ಅಲ್ಲಿ ಅದಕ್ಕೆ ಶುಲ್ಕ ತೆರುವಂಥ ವ್ಯವಸ್ಥೆ ಒಳ್ಳೆಯದು. ನೋಡಿ, ವ್ಯಕ್ತಿಗಳು ಯಾರು ಇಲ್ಲ ಅಲ್ಲಿ. ಹಾಗೆ ಆ ಯಂತ್ರದ ಮುಖಾಂತರ ನಾವು ಶುಲ್ಕವನ್ನು
ತಿರಬೇಕಾಗ್ತದೆ. ಇದು ನೋಡಿ ನಮ್ಮಲ್ಲಿ ಹಾಗೆ ನೋಡಿ ರಸ್ತೆ ಬದಿಯಲ್ಲಿ ಆ ಕೆಂಪು ಮಾರ್ಕ್ ಮಾಡಿದ್ದಾರಲ್ಲ, ಅಲ್ಲಿ ಯಾವುದೇ ವಾಹನ ನಿಲುಗಡೆಗೆ ಅವಕಾಶ ಇಲ್ಲ. ಇಲ್ಲಿ ಅದು ಮತ್ತು ಮೇಲೆ ಬೋರ್ಡ್ ಹಾಕಿದೆ, ಸಾಧಾರಣ 2 ಗಂಟೆಯಿಂದ ಅಲ್ಲ, ಇದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ 2 ಗಂಟೆ ಅಲ್ಲಿ ಪಾರ್ಕಿಂಗ್ ಮಾಡಿತು ಅಂತಾದರೆ ಫ್ರೀ, ಮತ್ತು ಇದಕ್ಕೆ ಶುಲ್ಕ ಇದೆ. ಈ ಥರನಾಗೆಲ್ಲ ಅಲ್ಲಿ ಹಾಕಿ, ಅದು ಸಾಧಾರಣ ಎಲ್ಲ ರಸ್ತೆಗಳಲ್ಲಿಯೂ ಅದನ್ನು ಕಾಣ್ಬೋದು. ಕೆಲವು ದಿಕ್ಕಿನಲ್ಲಿ 10 ಮಿನಿಟಿಗೆ ಫ್ರೀ, ಕೆಲವು ದಿಕ್ಕಿನಲ್ಲಿ 2 ಗಂಟೆ ಫ್ರೀ, ಹೀಗೆಲ್ಲ ನಾನಾ ರೀತಿಯಾಗಿ ಅಲ್ಲಿ ಇದು ಮಾಡಿ ನೋಡಿ. ಈಗ ಇದೊಂದು ಸಾಧನ ಕೋಕೋ ರೋಬೋ ಅಂತ ಹೇಳಿದರೆ, ಇದು ಫುಡ್ ಸಪ್ಲೈ ಮಾಡುವಂಥದ್ದು. ಅಂದರೆ ಈ ಕಾಲೇಜಿನ ಒಳಗಡೆ ಒಂದು 25 ಇಂದ ಮೇಲೆ ಇದೆ ಅಂತ ಹೇಳಿದರೆ, ಇಡೀ ಅದರಲ್ಲಿ ಅದು ಪೂರ್ಣ ಮೇಲಂತಸ್ತಿನವರೆಗೂ ಅದು ಕೊಂಡೋಗಿ ಸಪ್ಲೈ ಮಾಡಿ ಬರ್ತದೆ ಅಂತ ಹೇಳಿದ್ದಾರೆ. ಕೆಲವು ಜನ ಹೇಳ್ತಾರೆ ಅದು ಕೆಳಗೆ ತನಕ ಮಾತ್ರ ಅಂತ ಹೇಳ್ಕೊಂಡು, ಅದು ಹೇಗೆ ಅಂತ ನನಗೆ ಮತ್ತೆ ಅದು ಪೂರ್ಣ ನನಗೂ ಅದರ ವಿಷಯ ಗೊತ್ತಿಲ್ಲ ಅಂತ ನೋಡಿ ಭಾಳ ಖುಷಿ ಆಯಿತು. ಅದು ನೋಡಿ, ಇದು ಕಾಲೇಜಿನ ಕ್ಯಾಂಪಸ್ಸಿನ ಒಳಗಡೆಗೆ ನಾವು ಬರ್ತಾ ಇದ್ದೇವೆ. ಅಂದರೆ ನಾವು ಹೋದ ದಿನ ಕಾಲೇಜು ಸಮ್ಮರ್ ವೆಕೇಷನಲ್ಲಿತ್ತು. ಹಾಗಾದ ಕಾರಣ ನಮಗೆ ಎಲ್ಲಿ ಒಳಗಡೆ ಹೋಗಲಿಕ್ಕೆ ಆಗಲಿಲ್ಲ. ಮತ್ತು ಯಾವುದೇ ಕಟ್ಟಡಗಳು ಓಪನ್ ಇಲ್ಲದ ಕಾರಣ ಲೈಬ್ರರಿ ಎಲ್ಲ ಬಹಳ ಒಳ್ಳೆಯ ಲೈಬ್ರರಿ. ಒಟ್ಟು 6 ಲೈಬ್ರರಿಗಳು ಈ ಥರದ್ದು ನೋಡಿ. ಇದು ಲೈಬ್ರರಿ, ಇದು ಮೇನ್ ಲೈಬ್ರರಿ ಈ ಕಂಡದ್ದು. ನಾವು ಅಲ್ಲಿ ಒಂದು ಫೋಟೋ ಕ್ಲಿಕ್ಕಿಸಿಕೊಂಡೆವು. ಹಾಗೆ ನೋಡಿ, ಇದರಲ್ಲಿ ಇದು ಅದರ ಅಲ್ಲಿಯ ಹೌದು ಮೇನ್ ಗೇಟ್ ಅದು. ಈಗ ಅಂದರೆ ಇಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ, ಅದರ ಯೂನಿವರ್ಸಿಟಿ ಕ್ಯಾಲಿಫೋರ್ನಿಯಾದ ವಿಲೇಜ್ ಆಫ್ USC ಅಂತ ಹೇಳ್ತಾರೆ. ಈಗ ನೋಡಿ, ಇದು ಈ ಅಲ್ಲಿ ಅವರದ್ದೇ ಆದಂತಹ ಅಂಗಡಿ ಇದು. ಇದರಲ್ಲಿ ಇಂಥ ಸಾಧನಗಳೆಲ್ಲ ಲಭ್ಯ. ಯಾವುದು ಈ ಡ್ರೆಸ್ ಮೆಟೀರಿಯಲ್ಗಳು ಎಲ್ಲ ಇದರ ಫಲಕದಲ್ಲಿ ನೋಡಿ, ಅವರ ಸೀಲ್ನಲ್ಲಿ ಲಭ್ಯವಾಗುವಂಥದ್ದು. ಇದು 2 ಅಂತಸ್ತಾಗಿ ಇದೆ. ಇದರಲ್ಲಿ ಬಟ್ಟೆಗಳು, ಕೆಲವು ಗ್ಲಾಸು, ಪಿಂಗಾಣಿ ಗ್ಲಾಸುಗಳು ವಗೈರೆ, ಮತ್ತು ಕೀ ಬೆಂಚು ಇಂಥದ್ದೆಲ್ಲ ಅಂತೂ ಭಾಳ ನೋಡಲಿಕ್ಕೆ ಭಾಳ ಸುಂದರವಾಗಿದೆ. ಏನು 2 ಮಾತಿಲ್ಲ, ಭಾಳ ಚಿಕ್ಕ ಅಂಗಡಿ ಏನಲ್ಲ, ಭಾಳ ವಿಶಾಲವಾಗಿದೆ. ಇಲ್ಲೀಗ ನನಗೆ ಪೂರ್ಣವಾಗಿ ತೋರಿಸಲಿಕ್ಕೆ ಆಗೋದಿಲ್ಲ ಕೆಲವು. ಮತ್ತು ಕಾಸ್ಮೆಟಿಕ್ ಜಾಸ್ತಿ ಅಲ್ಲಿ, ಭಾಳ ಚಳಿ ಪ್ರದೇಶ ಹಾಗಾದ ಕಾರಣ ಎಲ್ಲ ಭಾಳ ಅವಶ್ಯಕವಾಗಿ ಬೇಕಾಗ್ತದೆ. ನೋಡಿ, ನಾನೊಂದಷ್ಟು ನಿಮಗೆ ತೋರಿಸಿಕೊಡ್ತೇನೆ ಇದರಲ್ಲಿ. ಹೇಗಾದರೂ ನಾವಿವು ಇಷ್ಟು ದೂರದಿಂದ ಹೋಗಿ ಆಗುವಾಗ ಅಲ್ಲಿ ಇದರನ್ನು ವೀಕ್ಷಣೆಗೆ ನಮಗೆ ಇಷ್ಟಾದರೂ ಒಂದು ಅವಕಾಶ ಸಿಕ್ಕಿತು ಅಂತ ಹೇಳುವಂಥ ಒಂದು ಸಮಾಧಾನ ಪಟ್ಟುಕೊಂಡೆವು. ಕೆಲವು ಸಲ ಇದು ಓಪನ್ ಇರ್ತದೋ ಇಲ್ವೋ ಅಂತ ಹೇಳುವಂಥ ಒಂದು ಸಂಶಯದಲ್ಲೂ ಇತ್ತು. ಹೋಗುವಾಗ ಇದು ಓಪನ್ ಇತ್ತು, ಹಾಗಾದ ಕಾರಣ ಒಂದು ನೋಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಮತ್ತು ನೋಡಿ, ಇದು ಇಂಥ ಐಟಮ್ಗಳೇ ಜಾಸ್ತಿ. ಅಂದರೆ ಮತ್ತೆ ಹೋದಕ್ಕೊಂದು ಕೀ ಬೆಂಚು ನಾನು ತಗೊಂಡೆ. ನಾವು ಮತ್ತೆ ಪರ್ಚೇಸಿಗೆ ಅಂತಲೇ ಹೋದಲ್ಲ, ಒಂದು ಇದರ ಸುಂದರ ದೃಶ್ಯವನ್ನೊಮ್ಮೆ ನೋಡಿಬಿಟ್ಟು ಅಂತ ಹೇಳಿಕೊಂಡು ನೋಡಿ ಎಲ್ಲ. ಮತ್ತು ಅಲ್ಲಿ ಒಂದು 2 ವರ್ಷ ಅಲ್ಲಿ ಕಲಿಯ ಹೋದ ಸಮಯ ಕೋವಿಡ್ ಇದ್ದ ಕಾರಣ ಅವನಿಗೆ ಮನೆಯಿಂದ ಆನ್ಲೈನ್ ಕ್ಲಾಸು ತಗೊಂಡು ಕಲಿತದ್ದು. ಇದು
ಕಾಲೇಜಿನ ಕ್ರೀಡಾಂಗಣದ ಒಂದು ಸೈಡು ಗೊತ್ತಾಯ್ತಲ್ಲ. ಅಂದರೆ ಒಟ್ಟು 6 ಕ್ರೀಡಾಂಗಣಗಳಿದೆ ಇದರಲ್ಲಿ, ಈ ಕ್ಯಾಂಪಸ್ಸಿನಲ್ಲಿ. ಎಲ್ಲ ಒಲಿಂಪಿಕ್ಸಿನಲ್ಲಿ ಪ್ರತಿ ಬಾರಿಯೂ ಇಲ್ಲಿಯ ಹಳೆ ವಿದ್ಯಾರ್ಥಿಗಳಾಗಲಿ, ಪ್ರಗತ ಚಾಲ್ತಿಯಲ್ಲಿರುವ ವಿದ್ಯಾರ್ಥಿಗಳಾಗಲಿ ಇಲ್ಲಿ ಒಂದಾಗ ಯಾವುದಾದ್ರು 3 ಮೆಡಲ್ಗಳಲ್ಲಿ 1 ಮೆಡಲನ್ನು ತಗೊಳ್ತಾರೆ. ಅಂತ ಗೋಲ್ಡ್ ಮೆಡಲಿಸ್ಟ್ಗಳು ಬೇಕಾದಷ್ಟು ಮಂದಿ ಇಲ್ಲಿ ಹೋಗಿದ್ದಾರೆ ಅಂತ ಹೇಳಿ ತಿಳಿದು ಬಂತು. ನೋಡಿ, ಅಲ್ಲಿಂದ ನಂತರ ನಾವು ಇದು ಹಾಲಿವುಡ್ ಸ್ಟ್ರೀಟ್ ಅಂತ ಹೇಳ್ಕೊಂಡು ವಾಕ್ ಆಫ್ ಫೇಮ್ ಅಂತ ಹೇಳುವಂಥ ಜಾಗಕ್ಕೆ ನಾವೀಗ ಬಂದೆವು. ಇದು ನಾವು ನಿನ್ನೆ ಕಾರ್ನಲ್ಲಿ ಹೋಗ್ತಾ ಇರುವುದನ್ನು ನಾನು ಕಳೆದ ಸಂಚಿಕೆಯಲ್ಲಿ ನಾನು ತೋರಿಸಿದ್ದೆ. ಆದರೆ ಈ ಸಲ ನಾನು ಕಾರಿನಿಂದ ಬಿಟ್ಟು ಅಲ್ಲಿ ಆ ಜಾಗದಲ್ಲಿ ನಡೆದುಕೊಂಡು ಹೋದೆವು. ಇಲ್ಲಿ ನೋಡಿ, ಈ ಒಂದೊಂದು ಸ್ಟಾರ್ನಲ್ಲಿ ಪ್ರತಿಯೊಬ್ಬನ ವ್ಯಕ್ತಿಯ ಹೆಸರಿದೆ. ಈ ಅಂಥ ಸಾಧಕರ ಹೆಸರನ್ನಷ್ಟೇ ಇಲ್ಲಿ ಅಳವಡಿಸಿ, ಈ ಸ್ಟಾರಿಗೆ ಅಳವಡಿಸಿ ಇದು ಮಾಡ್ತಾರೆ. ಅದರಲ್ಲಿ ನಮ್ಮ ಅಮಿತಾಭಿನವರದ್ದಿದೆ, ಮತ್ತು ನನಗೆ ನೆನಪು ಬರೋದಿಲ್ಲ ಅಂತ ನಾನು ಹುಡುಕಲಿಕ್ಕೆ ಹೋಗಲಿಲ್ಲ. ಮತ್ತು ಈಗಿನ ಅಮೇರಿಕದ ಪ್ರೆಸಿಡೆಂಟ್ ಟ್ರಂಪಿನವರ ಇರುವ ಜಾಗವನ್ನು ನೋಡಿ, ಅವರ ನಮ್ಮದಲ್ಲಿರುವಂಥ ಜಾಗವನ್ನು ಕಿತ್ತು ಸ್ವಲ್ಪ ಅಲ್ಲೇನೋ ಘರ್ಷಣೆ ಆಯಿತು ಅಂತ ಹೇಳಿದ್ವಿ. ಇದು ಡಾಲ್ಬಿ ಥಿಯೇಟ್ರ್ ಅಂತ ಹೇಳಿದ್ವಿ. ನೋಡಿ, ಇಲ್ಲಿ ಆಸ್ಕರ್ ಅವಾರ್ಡ್ ಇಲ್ಲಿಂದಲೇ ಇಲ್ಲಿ ಇದಾಗುವಂಥದ್ದು. ಇದು ನಾವು ಅಲ್ಲಿಂದ ಒಳಗಿನ ಭಾಷಣಕ್ಕೆ ಬಂದೆವು. ಅಲ್ಲಿ ನೋಡಿ, ಅದು ಆಚೆಗೆ ಥಿಯೇಟರ್. ಹಾಗೆ ಇದು ಭಾಳ ಇಂಗ್ಲೀಷು ಎಲ್ಲ ನಮ್ಮ ಹಾಲಿವುಡ್ ಫಿಲ್ಮ್ಗಳೆಲ್ಲ ಇಲ್ಲಿಯೇ ರಿಲೀಸ್ ಆಗುವಂಥ ಜಾಗ. ಇದು ನಮ್ಮ ಬ್ಯಾಂಗ್ಳೂರು ಇದೇ ಥರ ಕಾಣ್ತದೆ. ಯಾವುದು ಈ ಸ್ಟ್ರೀಟು ನೋಡುವಾಗ ತುಂಬ ಕ್ರೌಡ್ ಏರಿಯಾ ಇದು. ನಾನು ಪ್ರಾರಂಭದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೆಲ್ಲ ನಮಗೆ ಅಷ್ಟೊಂದು ಜನ ಕಾಣಲಿಲ್ಲ. ಹೊರಗೆ ಪೇಟೆಯ ನಡುವಿಗೆ ಹೋದರಷ್ಟೇ ಜನ ಕಾಣ್ತಾರೆ. ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳಿದರೆ, ಅಂಗಡಿ ವ್ಯಾಪಾರಿಗಳು ಇದ್ದಾರೆ, ಮನೆ ಇಲ್ಲದವರು ಬೇಕಾದಷ್ಟು ಮಂದಿ ಇದ್ದಾರೆ. ಎಲ್ಲ ಒಬ್ಬೊಬ್ಬರು ಮನೆ ಇಲ್ಲದವರು ಅಂತ ಹೇಳಿದರೆ ಕೆಲವರೆಲ್ಲ ಏನಾರು ಅವರವರ ಪ್ರತಿಭೆಗಳ ಪ್ರದರ್ಶನವನ್ನು ಮಾಡ್ತಾಯಿರ್ತಾರೆ. ಅವರಿಗೆ ಯಾರು ಮನಸ್ಸಿನ ಇಚ್ಛೆಪಟ್ಟು ಏನಾದರೂ ಕೊಡುವವರಿದ್ದಾರೆ ಬೇಕಾದಷ್ಟು ಮಂದಿ. ಮತ್ತು ನೋಡಿ, ಇದು ಉದ್ದಕ್ಕೆ ಒಟ್ಟು 2700 ಈ ಗುರುತುಗಳು, ಯಾವುದು ಸ್ಟಾರ್ ಇದರಲ್ಲಿ. ಅಲ್ಲಿಂದ ನೋಡಿ, ನಾವು ಇದು ಹಾಲಿವುಡ್ ಮಾರ್ಕ್ ಆ ಜಾಗಕ್ಕೆ ಬಂದೆವು. ಅಲ್ಲಿಂದ ನಂತರ ನಾವು ಹೈವೇ ಯಾವುದು I-5 ಮತ್ತು ಗೋಲ್ಡನ್ ಸ್ಟೇಟ್ ಹೈವೇ ಅಂತ ಹೇಳಿ, ಇದು ಇಂಟರ್ನ್ಯಾಷನಲ್ ಹೈವೇ ಅಂತಂದರೆ ಇಲ್ಲಿಗೆ ಮೆಕ್ಸಿಕೋಕ್ಕೂ ಹೋಗ್ತದೆ ಇದರಲ್ಲಿಂತಲೂ ಹೇಳ್ತಾರೆ. ಮತ್ತು ಇದು ಸಾಧಾರಣ ನಮ್ಮ ಇಲ್ಲಿಂದ ಲಾಸ್ ಏಂಜಲ್ಸಿಂದ ನಮ್ಮ ಸ್ಯಾನ್ ಮ್ಯಾಟಿಯೋಕ್ಕೆ ಕರೆಕ್ಟ್ 400 ಮೈಲ್, ಸಾಧಾರಣ 600 ಕಿಲೋಮೀಟರ್. ಆಗುವಾಗ ಕೆಲವು ದಿಕ್ಕಿನಲ್ಲಿ ಮರುಭೂಮಿಗಳು, ನಿಮಗೆ ಜಾಸ್ತಿ ಅಂದರೆ ಮಳೆ ತುಂಬ ಬರ್ತದಿದ್ದೆ ಕಡಿಮೆ, ಮತ್ತು ಮಣ್ಣ ತರಗತಿ ಕೆಲವು ದಿಕ್ಕಿನಲ್ಲಿ ಅಷ್ಟು ಒಳ್ಳೆಯದಿಲ್ಲ. ಮತ್ತು ಮರುಭೂಮಿ ಅಂದರೆ ಅದೇ ಥರ ಅಂತ ಹೇಳುವ. ಮತ್ತು ಮಳೆ ಬಂದರೆ ಇದರಲ್ಲಿ ಒಳ್ಳೆ ಮಳೆ ಬರುವ ಇದು ಸಂಭವವೂ ಇರುತ್ತದೆ, ಆಯಿತಲ್ಲ. ಹಾಗೆ ನೋಡಿ, ಎಲ್ಲ ಏನು ಕೃಷಿ ಸ್ವಲ್ಪವೂ ಇಲ್ಲ. ಅಂದರೆ ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ಜಾಗ ಇದು.
ಅಂದರೆ 45 ಡಿಗ್ರಿಯಿಂದ ಮೇಲೆ ಹೋಗ್ತದೆ ಅಂತ ಕಾಣ್ತದೆ. ಇಲ್ಲಿ ಚಳಿಗಾಲದಲ್ಲಿ ಹಿಮ ಆವೃತ ಆಗ್ತದೆ. ಮತ್ತು ಹಾಗೆ ಹೇಳಿಕೊಂಡು ಸ್ವಲ್ಪ ಮುಂದೆ ಹೋಗುವಾಗ ಕೃಷಿ ಭೂಮಿ ಸಿಗ್ತದೆ. ಕೃಷಿ ಭೂಮಿ ಸಿಗುವಲ್ಲಿಗೆ ಹೇಗೆ ಅಂತ ಹೇಳಿದರೆ, ಈ ಹಿಮ ಕರಗಿದ ನೀರನ್ನು ಅಣೆಕಟ್ಟಿನ ಮುಖಾಂತರ ಇಲ್ಲಿ ನೋಡಿ, ಪರ್ವತ, ಸಣ್ಣ ಸಣ್ಣ ಪರ್ವತ ಶ್ರೇಣಿಗಳನ್ನು ನಿಮಗೆ ಕಾಣ್ಬೋದಲ್ಲ, ಅಣೆಕಟ್ಟನ್ನು ಕಟ್ಟಿ ಅದರಿಂದ ನೀರನ್ನು ಸುರಂಗ ಮಾರ್ಗದ ಮುಖಾಂತರ ತಂದು ಕೃಷಿ ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ಈ ಕೃಷಿ ಅಂತ ಹೇಳಿದರೆ ನಮ್ಮ ಜಾಸ್ತಿ ಬೆಳೆಯುವಂಥದ್ದು ಯಾವುದೆಲ್ಲ, ಈ ನಮ್ಮ ಚೆರಿ ಮತ್ತು ಪಿಸ್ತಾ, ಬಾದಾಮಿ, ತರಕಾರಿಗಳು, ಇಂಥದ್ದೆಲ್ಲ ಕೃಷಿ ಮೇಯ್ನಾಗಿ ಅಲ್ಲಿ ಕಿತ್ತಳೆ ಬೆಳೀತಾರೆ. ನಾವು ಬೇರೆ ರಸ್ತೆಯಲ್ಲಿ ಹೋಗಿರುವಾಗ ಕೃಷಿಗಳನ್ನು ನಾನು ತೋರಿಸ್ತೇನೆ ನಿಮಗೆ. ಅದೇ ಥರ ಕೃಷಿಗಳೆಲ್ಲ ಒಂದೇ ರೀತಿ ಇದೆ. ಈ ಜಾಗದಲ್ಲಿ ನೋಡಿ, ಇದು ಪೆಟ್ರೋಲಿಯಂ, ಇಲ್ಲಿ ಪೆಟ್ರೋಲಿಯಮ್ಮಿನ ಭೂಮಿಯಿಂದ ತೆಗೆದು ಸಾಧಾರಣ ಇಡೀ ಅಮೇರಿಕಕ್ಕೆ ಬೇಕಾಗುವಂಥ 20% ಮೇಲಿನ ಪೆಟ್ರೋಲಿಯಂ ಇಲ್ಲಿಂದಲೇ ತೆಗಿತಾರೆ ಅಂತ ಹೇಳಿದರೆ, ತುಂಬ ಬಾವಿಗಳು ಇಲ್ಲಿ ಇದೆ ಪೆಟ್ರೋಲಿಯಂ ತೆಗೆಯುವಂಥದ್ದು. ಅದು ದಿನವೊಂದಕ್ಕೆ ಒಂದೊಂದು ಪೈಪಿನಲ್ಲಿ 10,000 ಬ್ಯಾರಲ್ ಪೆಟ್ರೋಲಿಯಮನ್ನು ತೆಗಿತಾರೆ ನೋಡಿ. ಇದೆಲ್ಲ ಪಿಸ್ತಾದ ತೋಟಗಳು ಮತ್ತು ಬಾದಾಮಿ, ಇದು ಪೂರ್ಣ ಅಂತ ಹೇಳಿದರೆ ದೊಡ್ಡ ದೊಡ್ಡ ಕಂಪೆನಿಗಳಿದ್ದಾರೆ ಇಲ್ಲಿ. ಯಾವ ಕಂಪೆನಿ, ನಮ್ಮ ಈ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ನವರು, ಅಂದರೆ ಇಲ್ಲಿ ಕಾಸ್ಕೋ ಅಂತ ಹೇಳುವಂಥದ್ದು ಅತಿ ದೊಡ್ಡ ಇದು. ಅವರ ಇದಕ್ಕೆಲ್ಲ ಅವರೇ ಸ್ವಂತ ಮಾಡುವಂತಹ ಈ ತೋಟಗಳು. ಹಾಗೆ ಎಷ್ಟೋ ಗ್ರೀನ್ ಹೌಸ್ ಇದೆ. ಗ್ರೀನ್ ಹೌಸಿನಲ್ಲಿ ನಮ್ಮ ಯಾವುದು ತರಕಾರಿಗಳು, ಮತ್ತು ಯಾವುದು ಉಪ್ಪು ತರಕಾರಿಗಳು, ಮತ್ತು ಬ್ಲೂಬೆರಿ, ಮತ್ತು ರೆಡ್ಬೆರಿ, ಮತ್ತು ಅದೇ ನಾನು ಹೇಳಿದ್ದಲ್ಲ, ಯಾವುದು ಈ ಸೊಪ್ಪು ತರಕಾರಿಗಳು ಒಂದೆರಡಲ್ಲ, ಸುಮಾರು ಥರದ ಸೊಪ್ಪು ತರಕಾರಿಗಳು ನಾವಿಲ್ಲಿ ಕಾಣ್ಬೋದು. ಮತ್ತು ಒಳ್ಳೆ ಫಲವತ್ತಾದ ಮಣ್ಣು ನೋಡಿ. ಇದೀಗ ಕೃಷಿಗೆ ಯೋಗ್ಯವಾಗಿ ಮಣ್ಣನ್ನು ಹದಬರಿಸಿ ಮಾಡಿದ್ದಾರೆ. ಯಾವ ಕೃಷಿ ಅಂತ ನನಗೆ ಮಾಹಿತಿ ಗೊತ್ತಾಗೋದಿಲ್ಲ. ಅಂತೂ ನೋಡಿ, ನಮಗೆ ಕಣ್ಣಿಗೆ ನಿಲುಕಾದಷ್ಟು ದೂರಕ್ಕೂ ಒಂದೇ ಅಷ್ಟು ಅಂದವಾಗಿ ಕಾಣುವಂಥ ಜಾಗ ಇದು ನೋಡಿ. ಇಕ್ಕೆಲಗಳಲ್ಲಿ, ರೋಡಿನ ಇಕ್ಕೆಲಗಳಲ್ಲಿ ಒಂದೇ ಆಗಿ ಸಾಧಾರಣ ಒಂದು 300 ಕಿಲೋಮೀಟರ್ ದೂರಕ್ಕೆ ನಾವು ಇದನ್ನು ಕಾಣ್ತೇವೆ. ಇದು ಮಾತ್ರ ಈ ಸಮತಟ್ಟಾದ ಪ್ರದೇಶದಲ್ಲಿ ಮಾತ್ರ ಕೃಷಿಯನ್ನು ಮಾಡ್ತಾರೆ. ನಮ್ಮಲ್ಲಿಯಾಗಿ ಎತ್ತರದ ಪ್ರದೇಶದಲ್ಲಿ ಕೃಷಿ ಕಡಿಮೆ ಕಾಣ್ತದೆ. ಮತ್ತು ಇಲ್ಲಿ ತುಂಬ ನೀರಿನ ಕೊರತೆಗಳಿದೆ. ಇರುವ ನೀರನ್ನು ಅಷ್ಟು ವ್ಯವಸ್ಥಿತವಾಗಿ ಹನಿ ನೀರಾವರಿಯ ಮುಖಾಂತರ ಒಂದೊಂದು ಮರಕ್ಕೆ, ಯಾವುದು ಈ ಪಿಸ್ತಾ ಮತ್ತು ಚೆರಿ ಇಂಥದಕ್ಕೆಲ್ಲ ದಿನಕ್ಕೆ 1 ಗ್ಯಾಲನ್ ನೀರನ್ನು ಇವರು ಕೊಡ್ತಾಯಿದ್ದಾರೆ. ಮತ್ತು ಹಾಗೆ ಹೇಳಿಕೊಂಡು ಈ ಸಣ್ಣ ಸಣ್ಣ ಅಣೆಕಟ್ಟುಗಳಿಂದ ಬಂದಂತಹ ನೀರನ್ನು ನೋಡಿ ಇಲ್ಲಿ ನೀರಾವರಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಇದು ನಿಮಗೆ ಎಷ್ಟು ಯಾವುದೇ ರೀತಿಯ ಬೇರೆ ಕೃಷಿಗಳು ದೊಡ್ಡದಾಗಿ ಕಾಣಲಿಕ್ಕೆ ಸಿಗುವುದಿಲ್ಲ. ತುಂಬ ಹೈಟ್ ಹೋಗುವಂತಹ ಯಾವುದು ನಮ್ಮಲ್ಲಿ ಆಗ ಅಡಿಕೆ, ತೆಂಗು ಇಂಥದ್ದೆಲ್ಲ ಅಂಥದ್ದು ಯಾವುದಿಲ್ಲ. ಎಲ್ಲ 6 ಫೀಟು 10 ಫೀಟಿನ ಒಳಗೆ ಇದನ್ನು ಅವರು ಸರಿಯಾಗಿ ಪ್ರೋನಿಂಗ್ ಮಾಡಿ
ವ್ಯವಸ್ಥಿತವಾಗಿ ಮಾಡ್ತಾರೆ. ಕೃಷಿಯನ್ನು ನೋಡಲು ತುಂಬ ಸುಂದರವಾಗಿ ಮಾಡ್ತಾರೆ. ನೋಡಿ ಕೊಳಿದು ಸೋಲಾರ್ ಸಿಸ್ಟಮಿನಿಂದ ಕರೆಂಟ್ ಚಾರ್ಜಿಂಗಿನ ಒಂದು ಆ, ವ್ಯವಸ್ಥೆ ಅಂತೂ ಎಷ್ಟು 165 ಯೂನಿಟ್ ಅಳವಡಿಸಲಾಗಿದೆ ಇದರಲ್ಲಿ. ನನಗೆ ಅದು ತುಂಬ ಮನಸ್ಸಿಗೆ ಬಹಳ ಖುಷಿಯಾಯಿತು. ಸಣ್ಣ ವಿಷಯ ಅಲ್ಲ. ನೋಡಿ 165 ಕಾರುಗಳನ್ನು ಏಕಕಾಲಕ್ಕಲ್ಲಿ ಚಾರ್ಜಿಂಗಿಗೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೋಲಾರ್ ಸಿಸ್ಟಮ್ನಲ್ಲಿ ಒಳ್ಳೆ ಬೆಳಗಿಂದ ರಾತ್ರಿಯವರೆಗೂ ಬೆಳಕು ಬೀಳುವಂತಹ ಸ್ಥಳ. ನೋಡಿ ಇದೊಂದು ಅಪವಾದ, ತುಂಬ ಬೇಸರ ಆಗುವ ಸಂಗತಿ ಅಂತ ಹೇಳಿದರೆ ಇದು. ನೋಡಿ ನಾನು ಎಲ್ಲಿಯೂ ರಸ್ತೆ ಪಕ್ಕದಲ್ಲಿ ಈ ರೀತಿಯಾಗಿ ನಮ್ಮ ಭಾರತದ ಥರ ಅಂದರೆ ಭಾರತದ ಥರ ಅಂತ ಹೇಳಿದರೆ ನಮ್ಮಲ್ಲಿ ಇದು ಮಾಮೂಲು ಆಗದ ಕಾರಣ ನನಗೆ ಪಕ್ಕ ಹೇಳಿ ಹೋಯಿತು. ನಾವು ಹಾಗೆ ನಮ್ಮ ತಾಯ್ನಾಡನ್ನು ಹಾಗೆ ಹೇಳಬಾರ್ದು. ನೋಡಿ ಇದನ್ನು ನೋಡುವ ಬೇಸರ ಆಗ್ತದೆ. ಇದು ಎಲ್ಲ ದಿಕ್ಕಿನಲ್ಲಿ ಇದು ಸ್ವಲ್ಪ ಇಲ್ಲಿ ನಮ್ಮವರು ಜಾಸ್ತಿ ಇರುವ ಏರಿಯಾ ಅಂತೆ. ಹಾಗೆ ನೋಡಿ ನೋಡುವಾಗ ಎಷ್ಟು ಮನಸ್ಸಿಗೆ ಇದಾಗ್ತದೆ. ಜಾಗ ಎಲ್ಲಿಯದ್ದೇ ಆಗಿರಲಿ, ಆದರೆ ಎಲ್ಲಿಯೂ ಶುದ್ಧ ಕ್ಲೀನಾಗಿದ್ದರೆ ಎಲ್ರಿಗೂ ಸುಖ ಅಲ್ವ. ನೋಡಿ ನಾವೀಗ ಸಂಜೆ ಸಾಧಾರಣ ಈಗ 8:15 ಗಂಟೆ ಆಯಿತು. ಇನ್ನೂ 1 ಗಂಟೆ ಹೊತ್ತು 8:15 ಅಲ್ಲ, ಇನ್ನು 2 ಗಂಟೆ ಹೊತ್ತು ಪ್ರಯಾಣ ಇದೆ ನಮಗೆ. ಹಾಗೆ ನೋಡಿ ನಾವು ಈಗ ಮನೆಗೆ ತಲುಪಿದೆವು. ನಾವು ನಿಮಗೆ ಈ ವಿಡಿಯೋ ಮನಸ್ಸಿಗೆ ಸಂತೋಷ ತಂದರೆ ನೀವು ನನ್ನ ಈ ಚಾನಲನ್ನು ಲೈಕ್ ಮಾಡಿ, ಒಂದು